ಹಾಯ್ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಮತಾ ಎಚ್ ವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಮಮತಾ. ಗೈಸ್ ಟುಡೇ ಫ್ರೈಡೇ, ಸೊ ಈಚ್ ಡೇ ಐ ಆಮ್ ಸ್ಪೆಂಡಿಂಗ್ ಸಮ್ ಟೈಮ್ ಫಾರ್ ಹೋಮ್ ಕ್ಲೀನಿಂಗ್. ಪಾಪುನು ಜೊತೆಗೆ ಇಟ್ಕೊಂಡು ಅಡುಗೆ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಮನೆಯನ್ನೆಲ್ಲ ನೀಟ್ ಮಾಡ್ಕೊಳ್ಳೋದಂದ್ರೆ ತುಂಬ ಡಿಫಿಕಲ್ಟ್ ಇರುತ್ತೆ. ಸೊ ಡೈಲಿ ಸ್ವಲ್ಪ ಸ್ವಲ್ಪ ಟೈಮ್ನ ಅದಕ್ಕೆ ಅಂತ ಡೆಡಿಕೇಟ್ ಆಗಿ ಇಟ್ಕೊಂಡು ಒಂದೊಂದೇ ಕೆಲಸ ಮಾಡ್ಕೊತಾ ಇದ್ದೀನಿ. ಇವತ್ತು ಶೋಕೇಸ್ ಕ್ಲೀನ್ ಮಾಡೋಣ ಅನ್ಕೊಂಡು ಶೋಕೇಸ್ ಕ್ಲೀನ್ ಮಾಡ್ತಾ ಇದ್ದೀನಿ. ನಮ್ಮನೆ ಶೋಕೇಸ್ನ ಕ್ಲೀನ್ ಮಾಡೋದು ತುಂಬಾನೇ ಈಸಿ, ಬಿಕಾಸ್ ನಾನು ಯಾವುದೇ ರೀತಿ ಟಾಯ್ಸ್ ಶೋ ಪೀಸಸ್ ಎಲ್ಲ ಇಟ್ಕೊಂಡಿಲ್ಲ. ನನಗೆ ಯಾವುದೇ ರೀತಿ ಶೋ ಪೀಸಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ಸೊ ಅದಕ್ಕೆ ಇಟ್ಕೊಂಡಿಲ್ಲ. ನನ್ನ ಆಸೆ ಏನು ಅಂತ ಹೇಳಿದ್ರೆ, ನನ್ನ ಶೋಕೇಸಲ್ಲೆಲ್ಲ ಬುಕ್ಸ್ನ ಫಿಲ್ ಮಾಡಬೇಕು ಅಂತ ಆಸೆ. ಆ ಬುಕ್ಸ್ನ ನಾನು ಓದಬೇಕು, ಮತ್ತೆ ಅದು ನನ್ನ ಮಗಳು ಮುಂದೆ ಓದಬೇಕು ಅನ್ನೋ ಒಂದು ಇಂಟೆನ್ಷನಿಂದ ನಾನು ಆ ಥರ ಒಂದು ಥಾಟ್ ಇಟ್ಕೊಂಡಿದ್ದೀನಿ. ನಾನು ಬುಕ್ ಓದೋದನ್ನ ನೋಡಿ ನನ್ನ ಮಗಳೂ ಇಂಟ್ರೆಸ್ಟ್ ಬಂದು ಅವಳು ಬುಕ್ಸ್ನ ಓದಲಿ ಅಂತ ನಾನು ಜಾಸ್ತಿ ಬುಕ್ಸ್ಗಳನ್ನ ಓದ್ತಾ ಇರ್ತೀನಿ. ಬುಕ್ಸ್ ಅಂತ ಹೇಳಿದ್ರೆ ಸ್ಪಿರಿಚುವಲ್ ಬುಕ್ಸು, ಲೈಫ್ ಸ್ಕಿಲ್ ಬುಕ್ಸ್, ಮೋಟಿವೇಶನಲ್ ಬುಕ್ಸ್, ಆ ಥರ ತುಂಬ ಥರ ಬುಕ್ಸು. ಮಕ್ಳಿಗೆ ನಾವು ಏನಾದರೂ ಹೇಳೋದಕ್ಕೂ ಮುಂಚೆ ನಾವು ಅದನ್ನ ಅಡಾಪ್ಟ್ ಮಾಡ್ಕೊಂಡಿರ್ಬೇಕು. ಸೊ ಅದಕ್ಕೆ ನಾನು ಡೈಲಿ ಬುಕ್ಸ್ನ ಓದ್ತಾ ಇದ್ರೆ ನನ್ನ ಮಗುಗೂ ಇನ್ಫ್ಲುಯೆನ್ಸ್ ಆಗಿ ಅವಳು ಓದೋದಕ್ಕೆ ಇಂಟ್ರೆಸ್ಟ್ ಬರ್ಬೋದು ಅಂತ ಹೇಳಿ ನಾನು ಆ ಥರ ಮಾಡ್ತಾ ಇರ್ತೀನಿ. ಶೋ ಪೀಸಸ್ ಎಲ್ಲ ಇಟ್ಟಷ್ಟು ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ. ಇದೊಂಥರ ಬೆಸ್ಟ್ ವೇ ಅಂತಾನೆ ಅನ್ಸುತ್ತೆ. ನಾನು ಚಿಕ್ಕವಳಾಗಿರ್ಬೇಕಾದ್ರೆ ನಮ್ಮದು ಹಳೆ ಮನೆ ಇತ್ತು, ಅಲ್ಲಿ ನಮಗೆ ಶೋಕೇಸ್ ಎಲ್ಲ ಇರಲಿಲ್ಲ. ಆವಾಗ ಅನ್ನಿಸ್ತಾ ಇತ್ತು ನಮ್ಮ ಮನೇಲೂ ಒಂದು ಶೋಕೇಸ್ ಎಲ್ಲ ಇರಬೇಕು, ಅದರಲ್ಲೆಲ್ಲ ನಾನು ಕೂಡ ಶೋ ಪೀಸಸ್ ಎಲ್ಲ ಇಟ್ಕೊಬೇಕು ಅಂತ ಅನ್ನಿಸ್ತಾ ಇತ್ತು. ಅದೇ ಥರ ನಾವು ಮನೆಯಲ್ಲಿ ರಿನೋವೇಟ್ ಮಾಡಿದಾಗ ನಾವು ಶೋಕೇಸ್ ಎಲ್ಲ ಮಾಡಿಕೊಂಡು ಎಲ್ಲ ಇಟ್ಕೊಂಡ್ವಿ. ಬಟ್ ಆಮೇಲೆ ಗೊತ್ತಾಯಿತು ಮೇಂಟೆನೆನ್ಸ್ ಎಷ್ಟು ಡಿಫಿಕಲ್ಟ್ ಅಂತ. ಸೊ ನಾನು ಬ್ಯಾಂಗ್ಳೂರಲ್ಲಿ ನಮ್ಮದೇ ಮನೆ ಅಂತ ಈ ಥರ ಇರೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟೇ ನನಗೆ ಗೊತ್ತಿತ್ತು ಯಾವುದೆಲ್ಲ ನನ್ನ ಕೈಲಿ ಮೇಂಟೈನ್ ಮಾಡೋಕ್ಕಾಗುತ್ತೆ ಆಗಲ್ಲ ಅಂತ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ನಾನು ಮನೇನ ಆ ಥರ ಇಟ್ಕೊಂಡಿದ್ದೀನಿ. ಆಮೇಲೆ ನನಗೆ ತುಂಬ ಎಲ್ಲ ಇಟ್ಕೊಂಡೆಲ್ಲ ಅದೆಲ್ಲ ಇಷ್ಟ ಆಗಲ್ಲ. ವೆರಿ ಸಿಂಪಲ್ ಆಗಿರಬೇಕು. ಈ ಥರ ಮನೆಯಲ್ಲಿ ಜಾಸ್ತಿ ಬುಕ್ಸ್ಗಳಿರಬೇಕು. ಅದು ಬಿಟ್ಟರೆ ಒಂದು ಕ್ಲಾಕ್ ಇಟ್ಕೊಳ್ಳೋಕ್ಕೆ ಇಷ್ಟ. ಅದು ಬಿಟ್ಟರೆ ಒಂದು ಡೇಟ್ ಕ್ಯಾಲೆಂಡರ್ ಒಂದು ಇಟ್ಕೊಳ್ಳೋಕೆ ಇಷ್ಟಪಡ್ತೇನೆ. ನಾನು ಯಾವುದೇ ರೀತಿ ಫೋಟೋಗ್ರಫಿ ಕೂಡ ನಾನು ಮನೆಯಲ್ಲಿ ಇಟ್ಕೊಂಡಿಲ್ಲ. ಆಲ್ಬಮ್ ಎಲ್ಲ ಇದೆ, ಬಟ್ ವಾಲ್ಗೆ ಡೆಕೋರೇಟ್ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿಲ್ಲ. ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಆದರೆ ನಮ್ಮ ಬೇಬಿದೊಂದು ಇಟ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ಇನ್ಯಾವುದು ನನಗೆ ಶೋ ಪೀಸ್ ಥರ ಇಡೋದಕ್ಕೆ ಇಷ್ಟ ಇಲ್ಲ. ನಂಗೆ ಮನೆ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಡೀಸೆಂಟಾಗಿರಬೇಕು ಅಂತ. ಸೊ ಅದಕ್ಕೆ ನಾನು ಈ ಥರ ನನ್ನ ಟೇಸ್ಟ್ ಈ ಥರ, ಸೊ ಅದಕ್ಕೆ ನಾನು ಈ ಥರ ಇಟ್ಕೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ಮನೆ ಪೇಂಟಿಂಗ್ ಎಲ್ಲ ವೈಟ್ ಕಲರ್ ಇಷ್ಟ. ಸೊ ಆಗ ವಾಲ್ಸ್ ಎಲ್ಲ ನೀಟಾಗಿ ಒಂಥರ ಚೆನ್ನಾಗಿರುತ್ತೆ ಕ್ಲಾಸಿಯಾಗಿ. ಸೊ ನಂಗೆ ಆ ಥರ ಇಷ್ಟ. ಬಟ್ ನಮ್ಮನೆ ಪೇಂಟಿಂಗ್ ಇದು ಗ್ರೀನ್ ಕಲರ್. ಓಕೆ, ಇದು ಕೂಡ ಇಷ್ಟ ಆಗಿದೆ ಇವಾಗ. ಬಟ್ ಮೈ ಆಲ್ವೇಸ್ ಚಾಯ್ಸ್ ಇಸ್ ವೈಟ್ ಓನ್ಲಿ. ಏನೋ ಒಂಥರ ಅದು ಕಾಮ್ನೆಸ್ ಅನ್ಸುತ್ತೆ, ಒಂಥರ ಮನೆ ವೈಬೇ ಡಿಫ್ರೆಂಟ್ ಆಗಿರುತ್ತೆ. ಸೊ ನಂಗೆ ಆ ಥರ ಇಷ್ಟ ಆಗುತ್ತೆ. ಗೈಸ್ ನೋಡಿ, ನಾನು ಶೋಕೇಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ ಕೊಲೆನಲ್ಲಿ. ಸೊ ಇವಾಗ ನನ್ನ ಫೇವ್ರೆಟ್ ಬುಕ್ಸ್ನೆಲ್ಲ ನಾನು ಇಲ್ಲಿಡ್ತಾ ಇದ್ದೀನಿ. ನನಗೆ ಈ ಶೋಕೇಸ್ ಫಿಲ್ ಆಗೋಷ್ಟು ಬುಕ್ ಇಡೋದಕ್ಕೆ ಇಷ್ಟ. ಬಟ್ ನಾನು ಆ ಬುಕ್ಸ್ನೆಲ್ಲ ಓದಬೇಕು, ಸುಮ್ಮನೆ ಇಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನಾನು ಓದೋ ಥರ ಬುಕ್ಸ್ಗಳನ್ನಷ್ಟೇ ನಾನು ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮುಂದೆ ಫ್ಯೂಚರಲ್ಲಿ ಆ ಬುಕ್ಸ್ನೆಲ್ಲ ನನ್ನ ಮಗಳು ಓದಬೇಕು ಅನ್ನೋದೇ ನನಗೆ ಆಸೆ. Guys, look once my showcase is get ready to vibe. ನಮ್ಮ ಬೇಬಿ ಈವ್ನಿಂಗು ತಿನ್ನೋದಕ್ಕೆ ಏನಾದರೂ ಬೇಕು ಅಂತ ಕೇಳ್ತಾ ಇದ್ಲು. ಸಂತೋಷ್ ಅವ್ರ ಮನೆಯಿಂದ ಜಾಕ್ ಫ್ರೂಟ್ನ ತಂದು ಕೊಟ್ಟಿದ್ರು. ಬೇಬಿ ಸ್ಕೂಲ್ಗೆ ಸ್ನ್ಯಾಕ್ ಬಾಕ್ಸ್ಗೆಲ್ಲ ಕಳಿಸಿದ್ದೆ, ಬಟ್ ಇನ್ನು ಮನೇಲಿತ್ತು.
ನನ್ ಪುಟಾಣಿಗೆ ಹಲಸಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ. ಅವಳು ಯಾವಾಗ್ಲೂ ಅದನ್ನ ಕೇಳ್ತಾನೆ ಇರ್ತಾ ಇದ್ಲು. ನನ್ಗೆ ಅದನ್ನ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಬೇಬಿಗೆ ಕೊಡೋದಿಕ್ಕೆ ಇಷ್ಟ ಇರ್ಲಿಲ್ಲ. ಅವಳು ಸ್ವಲ್ಪ ಕೆಮ್ತಾ ಇದ್ಲು. ಸೊ ಅದಕ್ಕೆ ಇದನ್ನ ಯೂಸ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಸ್ವೀಟ್ ರೆಡಿ ಮಾಡ್ಬಿಟ್ರೆ ಸೊ ತಿನ್ಬಿಟ್ಟು ಖಾಲಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಇವಾಗ ಒಂದು ಸ್ವೀಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾವು ಯಾವುದೇ ರೀತಿ ಫಂಕ್ಷನ್‌ಗಳು ಅಟೆಂಡ್ ಮಾಡಿದಾಗ ಅಲ್ಲಿ ಕೇಸರಿ ಬಾತ್ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅವ್ರು ಯಾವ್ದಾದ್ರು ಒಂದು ಫ್ರೂಟ್ ಯೂಸ್ ಮಾಡ್ಕೊಂಡು ಮಾಡಿರ್ತಾರೆ. ಸೊ ಅದೇ ತರ ನಾನು ಜಾಕ್ ಫ್ರೂಟ್ ಯೂಸ್ ಮಾಡ್ಕೊಂಡು ಕೇಸರಿ ಬಾತ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ. ಅದನ್ನೆಲ್ಲ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಇವಾಗ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಕ್ ಫ್ರೂಟ್‌ನ ತಗೊಂಡು ಅದನ್ನ ಗ್ರೈಂಡ್ ಮಾಡಿ ಇಟ್ಕೊಂಡೆ. ಆಮೇಲೆ ಒಂದು ಬಾಣಲೆಗೆ 1 1/2 ಗ್ಲಾಸಷ್ಟು ವಾಟರ್ ಹಾಕೊಂಡು ಅದಕ್ಕೆ ನನ್ನ ಆರ್ಗ್ಯಾನಿಕ್ ಬೆಲ್ಲ ಒಂದು ಫುಲ್ ಹಾಕ್ಬಿಟ್ಟು ಅದನ್ನ ನೀಟಾಗಿ ಕರಗಿಸ್ಕೊಂಡೆ. ಪಾಕ ತರ ಮಾಡ್ಕೊಳ್ಳಿಲ್ಲ. ಅದು ಜಸ್ಟ್ ಆ ನೀರಿನಲ್ಲಿ ಆ ಬೆಲ್ಲ ಎಲ್ಲ ಕರಗಬೇಕು ಅಷ್ಟೇ. ಅಲ್ಲಿ ತನಕ ನೀಟಾಗಿ ಇದು ಮಾಡ್ಕೊಂಡೆ. ಬೆಲ್ಲ ಎಲ್ಲ ಕರಗಿದ್ಮೇಲೆ ಅದನ್ನ ಒಂದು ಬೇರೆ ಬೌಲ್ಗೆ ಹಾಕೊಂಡು ಇವಾಗ ಅದೇ ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕೊಂಡು ದ್ರಾಕ್ಷಿ, ಗೋಡಂಬಿ, ಬಾದಾಮು ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮತ್ತೆ ಅದೇ ಬಾಣಲೆಗೆ ಒಂದು 3/4 ಗ್ಲಾಸಷ್ಟು ಒಂದೇ ಚಿಕ್ಕ ಗ್ಲಾಸಲ್ಲಿ 3/4 ಗ್ಲಾಸಷ್ಟು ರವೆ ಹಾಕೊಂಡು ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ರವೆ ಘಮ ಘಮ ಅನ್ನೋ ಸ್ಮೆಲ್ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಂಡೆ. ಅದನ್ನು ಕೂಡ ಇನ್ನೊಂದು ಬೌಲ್ಗೆ ಹಾಕೊಂಡು ಇಟ್ಕೊಂಡೆ. ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಜಾಕ್ ಫ್ರೂಟ್ ಪೇಸ್ಟ್ ಅದನ್ನ ಆ್ಯಡ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ನಾನು ಯಾವುದೇ ರೀತಿ ತುಪ್ಪ ಯೂಸ್ ಮಾಡ್ತಾ ಇಲ್ಲ. ನಾನು ನಮ್ಮ ಮನೇಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾ ಇರೋದು. ಸೊ ಅದನ್ನೇ ಹಾಕೊಂಡು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಎಣ್ಣೆನೂ ಅಷ್ಟೇ ನಾನು ತುಂಬ ಜಾಸ್ತಿ ಹಾಕ್ತಾ ಇಲ್ಲ ಬಿಕಾಸ್ ನಮಗೆ ಇಷ್ಟ ಇಲ್ಲ. ಯಾವುದೇ ಆದರೂ ಹಿತಮಿತವಾಗಿ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾರ್ಡ್ಲಿ ನಾನು ಇಡೀ ಈ ಕೇಸರಿ ಬಾತ್ಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆ ಜಾಕ್ ಫ್ರೂಟ್ ನೀಟಾಗಿ ಫ್ರೈ ಆಗಿದ್ಮೇಲೆ ಅದಕ್ಕೆ ನಾನು ಆಲ್ರೆಡಿ ಕರಗಿಸಿಟ್ಕೊಂಡಿದ್ನಲ್ಲ ಆ ಬೆಲ್ಲದ ನೀರು ಅದನ್ನ ಆ್ಯಡ್ ಮಾಡ್ಕೊಂಡೆ. ಮತ್ತೆ ಅದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್‌ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹಲಸಿನ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಬಿಕಾಸ್ ಇದು ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿರುತ್ತೆ ನಾವು ಕೇಸರಿ ಬಾತ್ ತಿನ್ನುವಾಗ. ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು 5-6 ಹಲಸಿನ ಹಣ್ಣನ್ನ ನಾನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಇದಕ್ಕೆ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆ ರವಾನ ಆ್ಯಡ್ ಮಾಡ್ಕೊತೀನಿ. ನಾನು ಉಪ್ಪಿಟ್ಟಿನ ರವೆನೇ ಯೂಸ್ ಮಾಡಿರೋದು ಇದಕ್ಕೆ. ಸೊ ಅದನ್ನೇ ಹಾಕ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇದ್ರ ಘಮ ಘಮ ಸ್ಮೆಲ್ಲು ಚೆನ್ನಾಗಿರುತ್ತೆ. ಗಾಯ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಇದು ಕಲರು ಈ ತರ ಕಾಣಿಸ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಅಂಡ್ ಹೆಲ್ದಿಯಾಗೂ ಇರುತ್ತೆ. ನಮ್ಮ ಮನೇಲಿ ನಾವು ಶುಗರ್ ಯೂಸ್ ಮಾಡೋದೇ ಇಲ್ಲ. ಆಲ್ಮೋಸ್ಟ್ ಒಂದು 6 ಮಂತ್ ಆಯ್ತು ಅನ್ಸುತ್ತೆ ನಾನು ಶುಗರ್ ತಂದೇ ಇಲ್ಲ. ಎಲ್ಲದಕ್ಕೂ ಬೆಲ್ಲನೇ ಯೂಸ್ ಮಾಡೋದು. ಯಾರಾದ್ರೂ ಗೆಸ್ಟ್ ಬಂದ್ರು ಅಷ್ಟೇನೆ ನಾನು ಬೆಲ್ಲನೇ ಯೂಸ್ ಮಾಡೋದು. ಪಾಪ ಗೆಸ್ಟ್‌ಗೆ ಯಾಕೆ ನಾವು ಸಕ್ಕರೆ ಯೂಸ್ ಮಾಡೋದು, ನಾವೇ ಯೂಸ್ ಮಾಡಲ್ಲ ಅಂತಂದ್ಮೇಲೆ ಅವ್ರಿಗೆ ಯಾಕೆ ಕೊಡೋದು ಅಂತ ಹೇಳಿ ನಾನು ತರಕ್ಕೆ ಹೋಗಿಲ್ಲ. ಗೈಸ್ ಇಲ್ಲಿ ನೋಡಿ ಫೈನಲಿ ನಮ್ದು ಹಲಸಿನ ಹಣ್ಣು ಬೆಲ್ಲದ ಕೇಸರಿ ಬಾತ್ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ ಅನ್ಕೊಂಡು ತಗೊಂಡ್ ಬಂದಿದ್ದೀನಿ. ನೋಡೋದಿಕ್ಕೂ ಅಷ್ಟೇ ತುಂಬಾ ಯಮ್ಮಿ ಆಗಿದೆ. ಆ ಹಲಸಿನ ಹಣ್ಣು ಪೀಸಸ್ ಎಲ್ಲ ಎದ್ದು ಕಾಣಿಸ್ತಾ ಇದೆ. ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಕೇಸರಿ ಬಾತು ತುಂಬಾ ಬಿಸಿ ಬಿಸಿ ಇದೆ. ಫಸ್ಟ್ ಟೈಮ್ ಮಾಡ್ತಾ ಇದ್ರೂ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಖುಷಿ ಆಯ್ತು ಇದನ್ನ ನೋಡ್ಬಿಟ್ಟು. ನಮ್ಮ ಬೇಬಿ ಮಮ್ಮ ಕೊಡು ಕೊಡು ಅಂತಿದ್ದಾಳೆ ಬಟ್ ಅದು ಬಿಸಿ ಇದೆ. ಅವಳು ಕೊಡಕ್ ಆಗ್ತಾ ಇಲ್ಲ. ನನಗೆ ಬಿಸಿ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ನಾನೇ ಟೇಸ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವೀಕ್ ಕೂಡ ನಾನು ಕೇಸರಿ ಬಾತ್ ಮಾಡಿದ್ದೆ ಬಟ್ ವಿತೌಟ್ ಎನಿ ಫ್ರೂಟ್ಸು. ನಮ್ಮ ಬೇಬಿ ಅಷ್ಟೊಂದೇನು ಇಷ್ಟಪಟ್ಟು ತಿನ್ನಲಿಲ್ಲ. ಅವಳು ಜಾಸ್ತಿ ಸ್ವೀಟ್ ತಿನ್ನೋದಿಲ್ಲ. ಈ ಥರ ಮನೇಲಿ ಮಾಡಿ ತಿನ್ನಲ್ಲ. ಸೊ ಅದಕ್ಕೆ ನಾನು ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡಿರಲಿಲ್ಲ. ಬಟ್ ಇವತ್ತು ಈ ಹಲಸಿನ ಹಣ್ಣು ಇತ್ತಲ್ಲ ಅಂತ ಹೇಳ್ಬಿಟ್ಟು ಮಾಡಿದೆ. ಬಟ್ ನನಗೆ ನಂಬಕ್ಕಾಗ್ತಾ ಇರಲಿಲ್ಲ. ನನ್ನ ಪ್ಲೇಟಲ್ಲಿ ತಗೊಂಡು ಬರ್ತಾನೆ ಇದ್ದೀನಿ. ಅವಳು ತಿಂತಾನೆ ಇದ್ದಾಳೆ. ಖಾಲಿ ಆಗ್ತಾನೆ ಇದೆ. ಆ್ಯಕ್ಚುಲಿ ಅದನ್ನ ನಮ್ಮ ತೀಟೆ ತಿವಂಗೂ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಖಾಲಿನೇ ಆಗೋಯ್ತು. ಆದರೂ ಸ್ವಲ್ಪ ಎತ್ತಿಟ್ಟಿದ್ದೆ.
ಗಾಯ್ಸ್ ಇವತ್ತು ಸಾಟರ್ಡೆ ಮಾರ್ನಿಂಗು. ಗಾಯ್ಸ್ ಇಲ್ಲಿ ನೋಡಿ, ನಾನು ಲಾಸ್ಟ್ ವ್ಲಾಗ್ ನಲ್ಲಿ ಮೊಳಕೆ ಕಾಳು ಕಟ್ಟಿದ್ನಲ್ಲ, ಇವತ್ತಿಗೆ ಇದು 24 hours ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೊಳಕೆ ಕಾಳು. ಉದ್ದ ಉದ್ದಾಗೆ ಮೊಳಕೆ ಬಂದಿದೆ. ಈ ತರ ನೋಡೋದಕ್ಕೆ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ. ಯಾವಾಗ್ಲೂ ಅಷ್ಟೇನೆ, ನಾನು ಚಿಕ್ಕವಳಾಗಿದ್ದಂಗಿದ್ದಾನು ಮೊಳಕೆ ಬಂದಿರುತ್ತಲ್ಲ, ಆ ಕಾಳು ನೋಡ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಅದನ್ನ ಟಚ್ ಮಾಡೋದಕ್ಕೂನು ನನ್ಗೊಂಥರ ಭಯ ಭಯ ಅನಿಸ್ತಾ ಇರುತ್ತೆ. ಬಿಕಾಸ್ ಅದು ಮುರಿದೋಗ್ಬಿಟ್ರೆ ಅಂತ. ಅದ್ ನೋಡೋದಕ್ಕೆ ಅಷ್ಟು ಸೆನ್ಸಿಟಿವ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಗೈಸ್ ಈ ತರ ಮನೆಯಲ್ಲೇ ಕಾಳನ್ನ ಮೊಳಕೆ ಕಟ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ಮಾಡಿ ತುಂಬಾ ಹೆಲ್ದಿ. ಮಕ್ಕಳಿಗೆ, ಮನೆಯಲ್ಲಿರೋ ಎಲ್ಲಾರ್ಗು ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ತುಂಬಾ ಥಿಂಗ್ಸ್ಗಳನ್ನ ನಾವು ಮನೆಯಲ್ಲೇ ಮಾಡ್ಕೊಬಹುದು. ನಾವು ಯಾವುದನ್ನು ಮಾರ್ಕೆಟ್ ಇಂದ ತರೋ ನೆಸೆಸಿಟಿ ಇರೋದಿಲ್ಲ. ಸೊ ನಾವು ಮಾಡಬೇಕು ಅಷ್ಟೇ. ನಾನು ಯಾವತ್ತು ಔಟ್ ಸೈಡ್ ಇಂದ ಮೊಳಕೆ ಕಾಳೆಲ್ಲ ತಂದಿಲ್ಲ. ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದು. ಗೈಸ್ ಬನ್ನಿ, ಇವಾಗ ನಾನು ಮೊಳಕೆ ಸಾಂಬಾರ್ ಯಾವ ತರ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಗೈಸ್, ಒಂದು ಈರುಳ್ಳಿನಲ್ಲಿ ನಾನು ಒಂದು ಅರ್ಧ ಈರುಳ್ಳಿಯಷ್ಟನ್ನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ. ಅದನ್ನ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದ್ ಸ್ವಲ್ಪ ಕೆಂಪಗೆ ಬರಬೇಕು. ಇದೊಂದು ಹಾರ್ಡ್ಲಿ 1-2-3 ಮಿನಿಟ್ಸ್ ಆಗುತ್ತೆ. ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಮನೆಯಲ್ಲಿ ಮಸಾಲಾ ಸಾಂಬಾರ್ಗೆ ಯೂಸ್ ಮಾಡುವಂತ ಖಾರದ ಪುಡಿ. ಸೊ ಇದನ್ನ ನೀಟಾಗಿ ಫ್ರೈ ಮಾಡ್ಕೊತೀನಿ. ಅದೊಂದು ಘಮ ಘಮ ಸ್ಮೆಲ್ ಬರುತ್ತೆ ಅಲ್ಲಿ ತನಕ ಮಾಡ್ಕೊಬೇಕು. ಜಾಸ್ತಿ ಟೈಮ್ ಏನು ತಗೊಳಲ್ಲ. ಇದು ಅಷ್ಟೇ, 1-2 ಮಿನಿಟ್ಸ್ ಅಷ್ಟೇ. ಜಾಸ್ತಿ ಬಿಟ್ರೆ ಸೀದೋಗ್ಬಿಡುತ್ತೆ. ಸೊ ನೋಡ್ಕೊಂಡು ಮಾಡ್ಕೊಳ್ಬೇಕು. ತಣ್ಣಗಾಗಿದ್ಮೇಲೆ ಇದನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಆನಿಯನ್ನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಅಂಡ್ ಆಲೂಗಡ್ಡೆ, ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ. ಅಂಡ್ ಸ್ವಲ್ಪ ಹಲಸಿನ ಬೀಜ ತಗೊಂಡಿದ್ದೀನಿ. ಇವಾಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದು ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆಗಿದ್ಮೇಲೆ ಅದಕ್ಕೆ ಈರುಳ್ಳಿ ಹಾಕೊತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಪಿಂಕಿಶ್ ಬರೋ ತನಕ ಫ್ರೈ ಮಾಡ್ಕೊಬೇಕು. ಆಲೂಗಡ್ಡೆ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ, ಬಟ್ ಮೊಳಕೆ ಸಾರಿಗೆ ಆಲೂಗಡ್ಡೆ ಬದನೆಕಾಯಿನೇ ತುಂಬಾ ಟೇಸ್ಟ್ ಕೊಡೋದು. ಸೊ ಅದನ್ನ ಹಾಕ್ಲೇಬೇಕು. ಒಂದಾದ್ರೂ ಹಾಕಿದ್ರೇನೆ ಅದ್ರ ಟೇಸ್ಟ್ ಚೆನ್ನಾಗಿರೋದು. ಸೊ ಇವಾಗ ಆನಿಯನ್ನು ಪಿಂಕಿಶ್ ಆಗಿದೆ. ಈಗ ನಾನು ಮೊಳಕೆ ಕಾಳನ್ನ ಹಾಕೊಂಡು ಫ್ರೈ ಮಾಡ್ಕೊತೀನಿ. ಈ ಮೊಳಕೆ ಬಂದಿರೋ ಕಾಳನ್ನ ವಾಶ್ ಮಾಡೋ ನೆಸೆಸಿಟಿ ಇಲ್ಲ. ಡೈರೆಕ್ಟ್ ಆಗಿ ಆ್ಯಡ್ ಮಾಡ್ಕೊಬೇಕು. ವಾಶ್ ಎಲ್ಲ ಮಾಡಕ್ ಹೋದ್ರೆ ಅದ್ರ ಮೊಳಕೆ ಎಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ ಅಂಡ್ ಪ್ರೋಟೀನ್ ಎಲ್ಲ ಹೋಗ್ಬಿಡುತ್ತೆ. ಸೊ ನೋ ನೀಡ್ ಟು ವಾಶ್ ಅಗೇನ್. ಇದೊಂದು ಸ್ವಲ್ಪ ಸ್ಮೆಲ್ ಇರುತ್ತೆ. ಸೊ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಬೇಕು. ಜಾಸ್ತಿ ಟೈಮ್ ಏನಿಲ್ಲ. ಇದನ್ನು ಅಷ್ಟೇನೆ ಒಂದು 2-3 ಮಿನಿಟ್ಸ್ ಆಗುವಷ್ಟು ಫ್ರೈ ಮಾಡ್ಕೋಬೇಕು ಅಷ್ಟೇ. ಆಮೇಲೆ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಆಲೂಗಡ್ಡೆ ಮತ್ತೆ ಹಲಸಿನ ಬೀಜ ಹಾಕೊತಾ ಇದ್ದೀನಿ. ಗಾಯ್ಸ್, ಮೊಳಕೆ ಕಾಳು ಸಾಂಬಾರ್ಗೆ ಹಲಸಿನ ಬೀಜ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ಮನೇಲಿ ನಮ್ಮ ಅಮ್ಮ ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಇದ್ರು. ಆಕ್ಚುಲಿ ನಂಗೆ ಚಿಕ್ಕವಳಾಗಿದ್ದಾಗ ನಂಗೆ ಈ ಹಲಸಿನ ಬೀಜ ಹಾಕ್ಬಿಟ್ರೆ ತುಂಬಾ ಕೋಪ ಬರೋದು. ನನ್ಗೆ ಇಷ್ಟನೇ ಆಗ್ತಾ ಇರ್ಲಿಲ್ಲ. ನಾನು ತಿನ್ನಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದೆ. ಇವಾಗ ಇದ್ರ ವ್ಯಾಲ್ಯೂ ಗೊತ್ತಾಗಿದೆ. ಸೊ ಯೂಸ್ ಮಾಡೇ ಮಾಡ್ತೀನಿ. ಒಳ್ಳೇದು ಅಂತ ಗೊತ್ತಾದ್ಮೇಲೆ ಅದು ಯೂಸ್ ಮಾಡೇ ಮಾಡ್ತೀನಿ. ಗಾಯ್ಸ್, ಇವಾಗ ನಾನು ರುಬ್ಬಿಟ್ಕೊಂಡಿದ್ದಂತ ಈ ಖಾರ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರೆಲ್ಲ ಹಾಕೊಂಡು ನೀಟಾಗಿ ತಿರುಗ್ಕೊತಾ ಇದ್ದೀನಿ. ಸೊ ಖಾರ ಹಾಕುವಾಗ್ಲೇನೆ ಸಾಲ್ಟ್ ಹಾಕ್ಬಿಟ್ರೆ ಕಾಳ್ಗೆಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಸೊ ಅದಕ್ಕೆ ನಾನು ಇವಾಗ್ಲೇನೆ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಅಷ್ಟೇ ಸಾಕು. ತುಂಬಾ ಬೆಂದೋಗ್ಬಿಟ್ರೆ ಚೆನ್ನಾಗಿರಲ್ಲ. ಕಾಳೆಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ಅದಕ್ಕೆ ಒಂದೇ ವಿಷಲ್ ಹಾಕ್ಸ್ಕೊಳ್ಳಿ. ಆಕ್ಚುಲಿ ಬರೀ ಪಾತ್ರೆನಲ್ಲಿ ಮಾಡಿದ್ರೆ ಇನ್ನ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಬಟ್ ಅದು ತುಂಬಾ ಟೈಮ್ ಹಿಡಿಯುತ್ತೆ. ಇವತ್ತು ನಮ್ದು ಬೇಬಿದು ಸ್ಕೂಲ್ನಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇರೋದ್ರಿಂದ ನಾನು ಬೇಗ ಬೇಗ ಅಡುಗೆ ಮಾಡ್ತಾ ಇದ್ದೀನಿ. ಗೈಸ್, ಇವಾಗ ಇನ್ನೊಂದು ಮಸಾಲ ರೆಡಿ ಮಾಡ್ಕೊಬೇಕು. ಅವಾಗ ನಾವು ಮಾಡ್ಕೊಂಡಿದ್ದು ಓನ್ಲಿ ಖಾರ ಮಸಾಲ. ಇವಾಗ ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕೊಂಡು ಮಿಕ್ಸಿನಲ್ಲಿ ರುಬ್ಕೊಂತೀನಿ. ಇದ್ರ ಮೆಜರ್ಮೆಂಟ್ ಎಲ್ಲ ನಾವು ಎಷ್ಟು ಮೆಂಬರ್ಸ್ ಇದ್ದೀವಿ,
ನಾವು ಎಷ್ಟು ಕಾಳನ್ನ ನೆನೆಸಿ ಮೊಳಕೆ ಮಾಡ್ಕೊಂಡಿದೀವಿ ಅದ್ರ ಮೇಲೆ ಹೋಗುತ್ತೆ. ಸೊ ನೋಡ್ಕೊಂಡು ನಾವು ಮಸಾಲೆನ ಪ್ರಿಪೇರ್ ಮಾಡ್ಕೊಬೇಕಾಗುತ್ತೆ. ನಮ್ಮಮ್ಮ ಈ ಥರನೇ ಮಾಡೋದು ಅವರು ಮೊಳಕೆ ಕಾಳು ಸಾಂಬಾರು. ಸೊ ನನಗೆ ಅದಕ್ಕೆ ನಾನು ಇದನ್ನೇ ಫಾಲೋ ಮಾಡ್ತೀನಿ. ಇವಾಗ ಈ ಕಡೆ ಕುಕ್ಕರ್ ಲಿಡ್ ತೆಗಿತಾ ಇದ್ದೀನಿ. ಒಂದು ವಿಷಲ್ ಆಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಾಳೆಲ್ಲ ನೀಟಾಗಿ ಹದವಾಗಿದೆ. ಒಂದೇ ವಿಷಲ್ ಸಾಕಾಗುತ್ತೆ. ಸೊ ಇದಕ್ಕೆ ನಾನು ಇವಾಗ ರುಬ್ಬಿಟ್ಕೊಂಡಲ್ಲ ಈ ತೆಂಗಿನಕಾಯಿ, ಚಕ್ಕೆ, ಲವಂಗ, ಮಸಾಲ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾವು ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು. ನೀರನ್ನ ಜಾಸ್ತಿ ಹಾಕೊಂಡ್ಬಿಟ್ರೆ ಅಷ್ಟು ಟೇಸ್ಟಿ ಆಗಿರೋದಿಲ್ಲ. ನೋಡ್ಕೊಂಡು ಹಾಕೊಬೇಕು. ಹಾಗಂತ ಮೊಳಕೆ ಸಾರು ಗೊಜ್ಜು ಥರ ಇದ್ರೂ ಚೆನ್ನಾಗಿರಲ್ಲ. ಸಾಂಬಾರ್ ಥರ ನೀಟಾಗಿರಬೇಕು, ನೋಡ್ಕೊಬೇಕು. ಇದಕ್ಕೆ ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಹಾಕ್ತೀವಲ್ಲ, ಕುದೀತಾ ಕುದೀತಾ ಸಾಂಬಾರ್ ಗಟ್ಟಿ ಆಗ್ತಾ ಇರುತ್ತೆ. ಸೊ ನಾವು ನೀರನ್ನ ನೋಡ್ಕೊಂಡು ಹಾಕೊಂಡ್ರೆ ತುಂಬ ಒಳ್ಳೆಯದು. ನಾವು ಚಿಕ್ಕವರಾಗಿದ್ದಾಗ ನಮ್ಮ ಮನೆಯಲ್ಲಿ ಶನಿವಾರ ಅಂತ ವಾರ ಮಾಡೋರು. ಆಗ ದೇವ್ರ ಪಾತ್ರೆನೆಲ್ಲ ತೊಳೆದು ಪೂಜೆ ಎಲ್ಲ ಮಾಡಿ ಮಾಡೋರು. ಆ ದಿನ ಯಾವಾಗಲೂ ಮೊಳಕೆ ಸಾಂಬಾರು ಮಾಡ್ತಾ ಇದ್ರು. ಅವಾಗೆಲ್ಲ ಮಸಾಲೆನ ಕಲ್ಲಿನಲ್ಲಿ ರುಬ್ಬಿಟ್ಟು ಮಾಡ್ತಾ ಇದ್ದಿದ್ದು. ಎಷ್ಟು ಟೇಸ್ಟಿಯಾಗಿರ್ತಾ ಇತ್ತು ಸಾಂಬಾರು ಅಂತಂದರೆ ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೋತೀನಿ ಅದನ್ನೆಲ್ಲ. ಗೈಸ್, ವಿಂಡೋಸ್ ಸ್ಕ್ರೀನ್ ಎಲ್ಲ ವಾಶ್ ಮಾಡಿದ್ನಲ್ಲ, ಇವಾಗ ಅದನ್ನೆಲ್ಲ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಈ ರೂಮಲ್ಲಿ ಒಂದೇ ವಿಂಡೋಸ್ ಇರೋದು. ಸೊ ಅದಕ್ಕೆ ಇಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ನನ್ನ ಬೇಬಿ ಯಾವ ಥರ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಅಂತ. ಅವಳನ್ನ ಕಟ್ಕೊಂಡು ನಾನು ಕೆಲಸ ಮಾಡೋದು ತುಂಬ ಅಂದರೆ ತುಂಬ ಡಿಫಿಕಲ್ಟು. ಎಲ್ಲ ಕೆಲಸಕ್ಕೂ ಮಧ್ಯದಲ್ಲಿ ಬರ್ತಾನೆ ಇರ್ತಾಳೆ ನಾನು ಅಂತ. ಒಬ್ಬ ಇಷ್ಟು ಇರಿಟೇಟ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ಸಾಕಪ್ಪ ಸಾಕು ಅನ್ನಿಸ್ತಾ ಇರುತ್ತೆ. ಇವಾಗ ಈ ಹಾಲು, ಇದು ಬಿಗ್ ವಿಂಡೋಸ್ ನಮ್ಮದು. ನನಗೆ ಹೇಳಿದ್ನಲ್ಲ ಆವಾಗಲೇ, ಇಲ್ಲಿ ಕುತ್ಕೊಂಡು ನಾನು ಕಷಾಯ ಎಲ್ಲ ಕುಡಿತೀನಿ ಅಂತ. ಸೊ ಇದು ನನ್ನ ಫೇವ್ರೆಟ್ ವಿಂಡೋ ಸ್ಪಾಟು. ಇಲ್ಲಿಗೆ ಸ್ಕ್ರೀನ್ ಹಾಕ್ತಾ ಇದ್ದೀನಿ. ಈ ವಿಂಡೋಸ್ನಲ್ಲಿ ನಾನು 2 ಸ್ಕ್ರೀನ್ನ ಇಟ್ಕೊಂಡಿದ್ದೀನಿ. ಇಟ್ ಈಸ್ ವೆರಿ ಲಾಂಗ್ ಸ್ಕ್ರೀನ್. ಈ ಕರ್ಟನ್ನ ನಾನು ತುಂಬ ಹುಡುಕಿ ಲಾಸ್ಟಲ್ಲಿ ನಾನು ಅಮೆಝಾನಲ್ಲಿ ತಗೊಂಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನಮ್ಮ ಮನೆ ಪೇಂಟಿಂಗ್ ಕಲರ್ಗೆ ಮ್ಯಾಚ್ ಆಗುತ್ತೆ, ಗ್ರೀನ್ ಆ್ಯಂಡ್ ವೈಟು. ತುಂಬ ಚೆನ್ನಾಗಿದೆ. ನಾನು ಯಾವ ಥರ ಅಂದ್ಕೊಂಡಿದ್ನೋ ಆ ಥರನೇ ಇದೆ. ಈ ನೋಡಿ, ಈ ಹಾಲ್ನಲ್ಲಿ ಇದು ಬಿಗ್ ಸ್ಕ್ರೀನು. ನಂಗೆ ತುಂಬ ಇಷ್ಟ. ನಾನು ಈ ಥರ ಕ್ಲೋಸ್ ಮಾಡಿಕೊಂಡು ನಾನು ಯಾವ್ದಾದ್ರು ಫೇವ್ರೆಟ್ ಮೂವಿ ನೋಡಬೇಕು ಅಂದರೆ ಈ ಥರ ಎಲ್ಲ ಕ್ಲೋಸ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ. ನಂಗೆ ತುಂಬ ಖುಷಿ ಆಗುತ್ತೆ ಅವಾಗ. ನಾನು ಮನೇನ ಜಾಸ್ತಿ ಡೆಕೋರೇಟ್ ಮಾಡೋದಕ್ಕೆ ಹೋಗೋದಿಲ್ಲ. ಕೆಲವೊಂದು ಥಿಂಗ್ಸ್ ಮಾತ್ರ ನನಗೆ ತುಂಬ ಇಂಪಾರ್ಟೆಂಟು ಮನೆಗೆ. ಅದರಲ್ಲಿ ಸ್ಕ್ರೀನ್ ಕೂಡ ಒಂದು. ನಾನು ಈ ವೈಟ್ ಸ್ಕ್ರೀನ್ನ ಚೂಸ್ ಮಾಡ್ಕೊಂಡಾಗ ಸಂತೋಷ್ಗೆ ಇಷ್ಟನೇ ಇರಲಿಲ್ಲ, ಗಲೀಜಾಗ್ಬಿಡುತ್ತೆ ಅಂತ. ಬಟ್ ನನಗೆ ಬೇರೆ ತಗೊಳ್ಳೋದಕ್ಕೆ ನನಗಿಷ್ಟ ಇರಲಿಲ್ಲ. ನನಗೆ ಯಾವಾಗಲೂ ಒಂದು ಕಾಮ್ ಆಗಿರೋ ಕಲರ್ ಅಂದರೆ ನನಗಿಷ್ಟ. ಸೊ ನಾನು ಇದು ಬೇಕೇ ಬೇಕು ಅಂತ ಅಂದ್ಬಿಟ್ಟು ಆಮೇಲೆ ನಾನು ಬುಕ್ ಮಾಡ್ಕೊಂಡು ತಗೊಂಡೆ. ಮನೆಗೆ ಇವಾಗ ತುಂಬ ಚೆನ್ನಾಗಿದೆ. ನಮ್ಮ ಬೇಬಿಗೆ ಸ್ವಲ್ಪ ಭಯ ಇರುತ್ತೆ, ಅವಳೇನಾದರೂ ತಿಂದ್ಬಿಟ್ಟು ಅಲ್ಲಿ ಹಾಕ್ಬಿಡ್ತಾಳ ಅಂತ. ಬಟ್ ಅವಳು ಆ ಥರ ಏನು ಮಾಡ್ತಾ ಇಲ್ಲ, ಥ್ಯಾಂಕ್ ಗಾಡ್. ಗಾಯ್ಸ್, ಇಲ್ಲಿ ನೋಡಿ ಮೊಳಕೆ ಕಾಳು ಸಾಂಬಾರು, ಬಿಸಿ ಬಿಸಿ ಅನ್ನ, ಎಷ್ಟು ಚೆನ್ನಾಗಿದೆ. ಫಸ್ಟ್ ಟೇಸ್ಟ್ ಮಾಡ್ತೀನಿ. ಇಲ್ಲಿ ನೋಡಿ ಹಲಸಿನ ಬೀಜ. ಚೆನ್ನಾಗಿದೆ. ಚೆನ್ನಾಗಿದೆ ಗೈಸ್. ಇದಕ್ಕೆ ರಾಗಿ ಮುದ್ದೆ ಇದ್ದಿದ್ರೆ ಸೂಪರ್ ಆಗಿರ್ತಾ ಇತ್ತು. ನಾನು ಮಾಡಿಲ್ಲ, ಟೈಮ್ ಸಿಕ್ಕಿಲ್ಲ ಅಂತ. ಅದಕ್ಕೆ ಬಿಸಿ ಬಿಸಿ ಅನ್ನ ಜೊತೆ ತಿಂತಾ ಇದ್ದೀನಿ. ಸೂಪರ್ ಆಗಿದೆ. ತುಂಬ ದಿನನೇ ಆಗೋಗಿತ್ತು ನಾನು ಮೊಳಕೆ ಕಾಳು ಸಾಂಬಾರು ಮಾಡಿ. ಇವತ್ತಂತೂ ಸ್ಯಾಟಿಸ್ಫೈ ಆಗ್ತಾ ಇದೆ. ಗೈಸ್, ನಮಗೆ ಮೀಟಿಂಗ್ ಸ್ಲಾಟ್ ಕೊಟ್ಟಿರೋದು ಮಾರ್ನಿಂಗ್ 9:30ಗೆ. ಬಟ್ ಇಟ್ಸ್ ಆಲ್ರೆಡಿ 11 o'clock ಆಗಿದೆ. ನಾನು ಊಟ ಮಾಡ್ತಾ ಇದ್ದೀನಿ, ನಮ್ಮ ಬೇಬಿ ಮಾಡ್ತಾನೇ ಇಲ್ಲ. ನನ್ನ ಪುಟಾಣಿ ನೇಮು ಆರನ. ಸೊ ಅವಳದು ಆಲ್ಫಾಬೆಟ್ ಬಂದ್ಬಿಟ್ಟು ಎ ಇಂದ ಸ್ಟಾರ್ಟ್ ಆಗುತ್ತಲ್ಲ. ಸೊ ಯಾವಾಗಲೂ ಮೀಟಿಂಗ್ 9 or 9:30ಗೆ ಬಂದ್ಬಿಡುತ್ತೆ. ಸೊ ಸಂತೋಷ್ ಕೂಡ ಇರಿಟೇಟ್ ಮಾಡ್ಕೊತಾ ಇರ್ತಾರೆ, ಸಾಟರ್ಡೇನು ಇಷ್ಟು ಬೇಗ ಎದ್ದೇಳ್ಬೇಕಾ ಅಂತ. ನನ್ನ ಪುಟಾಣಿನೂ ಊಟ ಮಾಡ್ತಾ ಇಲ್ಲ. ಸೊ ಏನು ಮಾಡೋದು ಗೊತ್ತಿಲ್ಲ.
ಯಾಕೆ ಅಂತಂದ್ರೆ ಅಲ್ಲಿ ಬೇರೆಯವರೆಲ್ಲ ಬಂದಿರ್ತಾರೆ, ಅವರು ನಮ್ಗೆ ಬಿಟ್ಕೊಡ್ಬೇಕಲ್ಲ ಹೋಗೋದಕ್ಕೆ. ನೋಡೋಣ ಏನಾಗುತ್ತೆ. ನಮ್ ಬೇಬಿ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳಿದ್ನಲ್ಲ, ನಾವು ಪೇರೆಂಟ್ ಮೀಟಿಂಗ್ ಅಟೆಂಡ್ ಮಾಡಾಯಿತು. ಆಮೇಲೆ ಬೇಬಿ ಪಾರ್ಕ್ ಹೋಗ್ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ಲು. ಅವಳ ಸ್ಕೂಲ್ ಪಕ್ಕನೇ ಇದೆ. ಸೊ ನಾನು ಸಂತೋಷ್ ಟ್ರೈ ಮಾಡಿದ್ವಿ ಹೇಗಾದ್ರೂ ಬಂದ್ಬಿಡೋಣ ಅಂತ, ಯಾಕೆಂದ್ರೆ ತುಂಬಾ ಬಿಸ್ಲಿತ್ತು. ಇದು 12:30 1 o'clock ಟೈಮು. ಸೊ ಬಟ್ ನಮ್ ಬೇಬಿ ಮಾತೇ ಕೇಳ್ತಾ ಇರ್ಲಿಲ್ಲ, ಹಠ ಮಾಡ್ತಾ ಇದ್ಲು. ಸಂತೋಷ್ ಬೇರೆ ಒಂದು ಅರ್ಜೆಂಟ್ ವರ್ಕ್ ಇತ್ತು, ಸೊ ಅವ್ರು ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನ ಇಲ್ಲಿ ಪಾರ್ಕ್ ಅಲ್ಲಿ ಡ್ರಾಪ್ ಮಾಡ್ಬಿಟ್ಟು ಆಮೇಲಿಂದ ನೀವು ಮನೇಲಿ ಹೋಗಿ ಕ್ಯಾಬ್ ಅಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಹೊರಟೋದ್ರು. ಬೇಬಿನು ಪಾರ್ಕ್ ಕರ್ಕೊಂಡ್ಬಂದು ತುಂಬಾ ಅಂದ್ರೆ ತುಂಬಾ ದಿನಾನೇ ಆಗೋಗಿತ್ತು. ನಾನು ಅದಕ್ಕೆ ಹೋಗ್ಲಿ ಬಿಡು ಪಾಪ ಅವಳಿಗೆ ಇಷ್ಟ ಆಗಿರೋ ಕಡೆ ನಾವು ಆಟ ಆಡಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದೆ. ನನ್ ಪುಟಾಣಿ ಫ್ರೆಂಡ್ಸ್ ಎಲ್ಲಾರುನು ಅವ್ರುನು ಪೇರೆಂಟ್ಸ್ ಮೀಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬರ್ತಾ ಇದ್ರು. ಅವಳಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗೋಯ್ತು ಫ್ರೆಂಡ್ಸ್ ಎಲ್ಲ ನೋಡಿ. ಮಮ್ಮ ನೋಡಿಲಿ ನೋಡಿಲಿ ನನ್ ಫ್ರೆಂಡ್ಸ್ ಬರ್ತಿದ್ದಾರೆ, ಅವ್ರ ನೇಮ್ ಎಲ್ಲ ಕುಕ್ಕೊಂಡು ಹೇಳ್ತಾ ಇದ್ಲು. ನನ್ ಪುಟಾಣಿಗೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟ್. ನನ್ ಬೇಬಿಗೆ ಸ್ವಲ್ಪ ರಿಸ್ಕಿ ಆಗಿರೋದು, ಸ್ಟಂಟ್ಸ್ ಮಾಡೋದು ಅಂದ್ರೆಲ್ಲ ತುಂಬಾ ಇಷ್ಟ. ಅವಳು ಅದನ್ನ ತುಂಬಾ ಎಂಜಾಯ್ ಮಾಡ್ತಾ ಇರ್ತಾಳೆ. ಗೈಸ್ ಇಲ್ಲಿ ಸ್ವಲ್ಪ ಹೊತ್ತು ಪಾಪುನ ಆಟ ಆಡಿಸ್ಬಿಟ್ಟು ಆಮೇಲೆ ನಾನು ಮನೆಗೆ ಹೊರಡ್ತೀನಿ. ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. I'll meet you guys in my next video. Until then, take care. Bye bye.